ಮೊದಲನೇದಾಗಿ ನಮ್ಮ ಕಲಾವಿದರು ಅಂತ ಏನು ಇವತ್ತು ಬಂದಿದ್ದಾರಲ್ಲ ಇಲ್ಲಿ ಸಬರಿ ಶೆಟ್ಟಿ ಅವರು, ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಹತ್ರ ಕಂಪ್ಲೇಂಟ್ ತೊಗೊಂಡು ಬಂದಾಗ ಈಗ 2 ನಿಮಿಷ ಕೆಳಗಾಗಿ ನಮ್ಮ ಮಿತ್ರರು ಯಾರೋ ಕೇಳಿದ್ರು, ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಬಾರ್ದು ಹಾಗೆ ಹೇಗೆ ಅಂತೇಳಿ. ಅವರಂದರು ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ. ಅವ್ರು ಒಂದೇ ಮಾತಂದರು, ನಮ್ಮ ಇಂಡಸ್ಟ್ರಿ ನಮ್ಮ ಕುಟುಂಬ, ನಾವು ಕುಟುಂಬದಲ್ಲಿ ಇತ್ಯರ್ಥ ಆಗದೇ ಇದ್ದರೆ ಹೊರಗಡೆ ಹೋಗೋಣ ಅನ್ನೋದು ಅವ್ರ ಅನಿಸಿಕೆ. ಅದಕ್ಕೆ ನಾನು ಹೆಡ್ಸಪ್ ಸರ್. ಎರಡನೇದು, ಇವತ್ತು ನಮ್ಮ ಮಿತ್ರರು ಒಬ್ಬರು ಕೇಳಿದ್ರು ನೀವು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಂತೇಳಿ. ಸರ್ ಅವರು ಕಲಾವಿದರು, ಇಲ್ಲಿ ಮೆಂಬರ್ ಆಗಬೇಕಾಗಿಲ್ಲ. ಅವ್ರು ಸಿನಿಮಾ ಮಾಡ್ತಾ ಇದ್ದಾರಲ್ಲ, ಅವ್ರ ನಿರ್ಮಾಪಕರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಹಾಗಾಗಿ ನಾವು ಕೆಲವೆಲ್ಲ ಇದನ್ನು ನೋಡಿಕೊಂಡು ಅಂತ ಏನೋ ಒಂದು ಆಗುತ್ತೆ, ಅದನ್ನು ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅನ್ನೋದು ನೋಡಲೇಬೇಕು ಹೊರತು ನಮ್ಮಲ್ಲಿ ಮೆಂಬರ್ ಇರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಅವ್ರ ಸಿನಿಮಾ ಏನು ಮಾಡ್ತಾಯಿದ್ದಾರೋ ಅದಕ್ಕೆ ಆ ನಿರ್ಮಾಪಕರು ಇಲ್ಲಿ ಮೆಂಬರ್ ಆಗಿದ್ದಾರೆ ಅಲ್ವಾ ಸರ್? ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಇವತ್ತಿನ ದಿನ ಸರ್ ಸಿನಿಮಾಗಳಿಗೆ ಜನನೇ ಬರ್ತಾಯಿಲ್ಲ ಸರ್. ಇಂಥ ಟೈಮಲ್ಲಿ ಇಂಥ ಆಹೋಹಗಳಿದಾವಲ್ಲ, ಏನು ನಾವು ಅಲ್ಲಿ ಆ್ಯಕ್ಟಿಂಗ್ ಕೊಡಿಸ್ತೀವಿ, ಇಲ್ಲಿ ಮಾಡಿಸ್ತೀವಿ, ಅಲ್ಲಿ ಮಾಡಿಸ್ತೀವಿ ಅಂತೇಳಿ ಶೀಟಿಂಗ್ ಮಾಡ್ತಾಯಿದ್ದಾರಲ್ಲ, ಎಷ್ಟು ಸರಿ ಸರ್ ಅಲ್ವಾ? ಯಾರೋ ಹೊಸಬರು ಮಾಡಿದ್ದಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಏನೋ ಬೆಳಿಬೇಕು, ದುಡ್ಡು ಮಾಡಬೇಕು ಅನ್ನೋ ರೇಂಜಲ್ಲಿ ಏನೋ ಹೊಟ್ಟೆಪಾಡು ಮಾಡ್ಕೊಂಡು ಹೋಗ್ತಾರೆ ಸರ್ ಹೊಸಬರು. ಸರ್ ಎಂಥ ನಮ್ಮ ಇವತ್ತು ಹೆಸರು ಅಂತ ಒಬ್ಬ ಗಣ್ಯ ವ್ಯಕ್ತಿ, ನಿಮ್ಗೆ ಆ್ಯಕ್ಟಿಂಗ್ ಮಾಡ್ತೀನಿ, ಇನ್ಯಾರನ್ನೋ ಕಲಾವಿದನ್ನು ನಾನು ತೋರಿಸ್ತೀನಿ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಹಾಗಂತೇಳಿ ಈ ಥರ ಮಾಡ್ತಾರಲ್ಲ, ಕ್ಷಮನೀಯ ಅಪರಾಧ ಸರ್ ಇದು. ಇದಕ್ಕೆ ನಾವು ನಮ್ಮ ಇದ್ದಾರೆ ಇನ್ನೂ ಹಿರಿಯರೆಲ್ಲ ಇದ್ದಾರೆ, ಅವರೆಲ್ಲ ಕಟ್ಟಿರೋ ಇಂಡಸ್ಟ್ರಿ ಸರ್ ಇದು.